ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 20 ಗಮನಿಸಿ. ಇದು ಅಥವಾ ಪ್ರಶ್ನೆ ಅಂದ್ರೆ ಈ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. 2 ಅಂಕಗಳ ಪ್ರಶ್ನೆಯಾಗಿದೆ. ಅನುರೂಪ ಶ್ರೇಣಿಯಲ್ಲಿ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯನ ಅಣುಸೂತ್ರ H2O ಆಗಿದೆ. ಈ ಗುಂಪಿನ ಮೂರನೇ ಸದಸ್ಯನ ಹೆಸರು ಮತ್ತು ಅಣುಸೂತ್ರವನ್ನು ಗ್ರಹಿಸಿ. ಈ ಗುಂಪಿನ ಸಾಮಾನ್ಯ ಹೆಸರು ತಿಳಿಸಿ. ಅನುರೂಪ ಶ್ರೇಣಿ ಅಂದ್ರೆ ಒಂದು ಸರಪಳಿಯಲ್ಲಿ ಹೈಡ್ರೋಜನ್ ಯಾವುದೋ ಒಂದು ನಿರ್ದಿಷ್ಟ ಕ್ರಿಯಾತ್ಮಕ ಸ್ಥಾನಪಲ್ಲಟಗೊಳಿಸಿ ಉಂಟು ಮಾಡುವಂತಹ ಲಿಂಕ್ಗಳ ಸರಣಿಯನ್ನ ಅನುರೂಪ ಶ್ರೇಣಿ. ಆಲ್ಕೋಹಾಲ್ ಕ್ರಿಯಾಗೂ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸಿ ಆಲ್ಕೋಹಾಲ್ ಸಂಯುಕ್ತಗಳನ್ನು ಉಂಟು ಮಾಡಬಹುದು. ಇವೆಲ್ಲ ಏನಿದೆ ಅನುರೂಪ ಶ್ರೇಣಿಗೆ ಉದಾಹರಣೆ ಆಗಿದ್ರೆ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯನ ಅಣುಸೂತ್ರ ಶ್ರೇಣಿಯಲ್ಲಿ ಏನಿದೆ CH2 ಅಂದ್ರೆ HCH2 ಗುಂಪಿನ ಮೂರನೇ ಸದಸ್ಯ. ಇದರ ನಡುವಿನ ವ್ಯತ್ಯಾಸ ಇರುತ್ತೆ. 1 ಮತ್ತು 2 ತಗೊಂಡ್ರೆ ಅಥವಾ 2 ಮತ್ತು 3 ಈ ತರ ಕಾನ್ಸಿಕ್ಯೂಟಿವ್ ಸದಸ್ಯ ತಗೊಂಡ್ರೆ ಅವುಗಳ ನಡುವಿನ ವ್ಯತ್ಯಾಸ ಏನಿರುತ್ತೆ CH2 ಇರುತ್ತೆ. ಹಾಗಾಗಿ ನಾನು CH2 ಅನ್ನ ಆಡ್ ಮಾಡಿದ್ರೆ ಮುಂದಿನ ಸದಸ್ಯ ಸಿಗ್ತಾರೆ. CH2 ಅನ್ನ ಆಡ್ ಮಾಡಿ C2 ಹೈಡ್ರೋಜನ್ ಎಷ್ಟು C2H4 O ಆಗುತ್ತಾ C2H4 ಈಗ ಮತ್ತೆ CH2 C3H6O. ಮೂರನೇ ಗುಂಪಿನ ಸದಸ್ಯನ ಅಣುಸೂತ್ರ C3H6O ಅಥವಾ ಬರೀಬಹುದು ಒಂದೇ CH2 CH3 CH2 CHO ಕೂಡ ಬರೀಬಹುದು. ಇದರ ಹೆಸರೇನು? 3 ಕಾರ್ಬನ್ ಇದೆ, ರೋ ಎಲ್ಲವೂ ಏಕಬಂಧ. ಪ್ರೋಪೇನ್ CHO ಕ್ರಿಯಾ ಗುಂಪಿದೆ ಪ್ರೋಪೇನ ಸದಸ್ಯನ ಹೆಸರು ಸೂತ್ರ H6O. ಈ ಗುಂಪಿನ ಸಾಮಾನ್ಯ ಹೆಸರು ಆಲ್ಡಿಹೈಡ್. ಥ್ಯಾಂಕ್ ಯು.